ರಾಜ್ಯದಲ್ಲಿ ಇಂದು ಚುನಾವಣೆಯ ಫಲಿತಾಂಶ ಪ್ರಕಟವಾಯಿತು. ಎಲ್ಲ ಎಕ್ಸಿಟ್ ಪೋಲುಗಳ ಆ ನಿರೀಕ್ಷೆಗಳೆಲ್ಲವನ್ನು ಕೂಡ ಧೂಳಿಪಟ ಮಾಡಿ ನಿರೀಕ್ಷೆಗೂ ಮೀರಿದಂತಹ ಗೆಲುವನ್ನ ಎನ್ಡಿಎ ದಾಖಲಿಸಿದೆ. ಜೆಡಿಯು ಮತ್ತು ಬಿಜೆಪಿಯ ಮೈತ್ರಿಕೂಟದಲ್ಲಿ ಈ ಒಂದು ಫಲಿತಾಂಶ ಬರ್ತಾ ಇದ್ದಂತೆ ದೇಶಾದ್ಯಂತ ಬಿಜೆಪಿಯ ಕಾರ್ಯಕರ್ತರುಗಳು ಎಲ್ಲೆಡೆಯೂ ಕೂಡ ಪಟಾಕಿಗಳನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕದ ಬೆಂಗಳೂರು ಹೊರವಲಯದ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ವಿಜಯೋತ್ಸವ ಆಯೋಜನೆಗೊಂಡಿತ್ತು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದಂತ SRT ಅಶೋಕ್ ರೆಡ್ಡಿರವರ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಸರ್ಜಾಪುರದ ಮುರಳಿ, ಅತ್ತಿಬೆಲೆ ಮುರಳಿ, ಹಾಗೆಯೇ ಚಂದಾಪುರದ ರಮೇಶ್, ಜನಾರ್ದನ್, ಶಶಿಧರ್ ಹಾಗೆ ಇನ್ನಿತರು ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಟಾಕಿಗಳನ್ನು ಸಿಡಿಸಿ ಎಲ್ಲರಿಗೂ ಕೂಡ ಸಿಹಿಯನ್ನ ಹಂಚಿ ಈ ಒಂದು ವಿಜಯೋತ್ಸವವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮುಂದಿನ ಬಾರಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲೂ ಬಿಜೆಪಿ ಜಯಗಳಿಸುತ್ತೆ ಅಂತೇಳಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಆನೇಕಲ್ನ ರಸ್ತೆಗಳು ಕೂಡ ಹಳ್ಳಗಳಲ್ಲಿ ರಸ್ತೆಗಳಿದೆಯೋ, ರಸ್ತೆಗಳಲ್ಲಿ ಹಳ್ಳಗಳಿದೆಯೋ, ಈ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಆಗ್ತಿಲ್ಲ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಬಿಜೆಪಿಯ ಮುಖಂಡರುಗಳು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಆನೇಕಲ್ ಬಿಜೆಪಿಯಲ್ಲಿ ಯಾವುದೇ ಒಡಕಿಲ್ಲ, ನಾವೆಲ್ಲರೂ ಕೂಡ ಒಟ್ಟಿಗೆ ನಿಂತು ಈ ಬಾರಿಯ 2028ರ ಚುನಾವಣೆಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವಿನ ಬಾವುಟ ಆರಿಸಲಿದೆ ಅಂತೇಳಿ ಮುಖಂಡರುಗಳು ವಿಶ್ವಾಸ ವ್ಯಕ್ತಪಡಿಸಿದ ಆ ಒಂದು ವಿಜಯೋತ್ಸವದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡಿ ಬರೋಣ ಬನ್ನಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿ ಕಿ ಜೈ, ಭಾರತೀಯ ಜನತಾ ಪಾರ್ಟಿ ಕಿ ಜೈ, ನರೇಂದ್ರ ಮೋದಿ ಕಿ ಜೈ, ನರೇಂದ್ರ ಮೋದಿ ಕಿ ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿ ಕಿ ಜೈ, ಎನ್ಡಿಎ ಮೈತ್ರಿಕೂಟಕ್ಕೆ ಜೈ, ಭಾರತ್ ಮಾತಾ ಕಿ. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ವೃತ್ತದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವಿಜಯ ನಮ್ಮ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮಿತ್ರಕೂಟಗಳು ನಡೆಸಿದಂತಹ ಒಂದು ಕ್ಲೀನ್ ಸ್ವೀಪ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರ ಕುಟುಂಬ ಮಕ್ಕಾಡೆ ಮಲಗಿದೆ ಮತ್ತು 2ಕ್ಕೆ ದಾಟ್ತಾ ಇರತಕ್ಕಂಥ ಕಾಂಗ್ರೆಸ್ ಇವತ್ತು ಅಲ್ಲೂ ಸಹ ವೋಟ್ ಚೋರಿ ಅಂತ ಹೇಳ್ಕೊಂಡು ಮಕ್ಕಾಡೆ ಮಲ್ಕೊಂಡಿದೆ. ರಾಹುಲ್ ಗಾಂಧಿ ಅವರು ಇದನ್ನು ಅಡ್ವಾಣಿ ಅವರಿಗೆ, ಸುಷ್ಮಾ ಸ್ವರಾಜ್ ಅವರಿಗೆ, ಅನಂತ್ ಕುಮಾರ್ ಜಿ ನಮ್ಮ ಇಡೀ ಭಾರತದಲ್ಲಿ ಧೂಳಿಪಟ ಇದ್ದಾಗಿದೆ. ಏನು 1-2 ರಾಜ್ಯಗಳಲ್ಲಿ ಬಿಟ್ಟರೆ ಇನ್ನೆಲ್ಲೋ ದುರಿಬಿಡಿ ಹಾಕಿ ಹುಡುಕಿದ್ರು ಕೇವಲ ನಾಚಿಕೆಗೇಡು ಮನೆಗೆ ಕಳಿಸಲೇಬೇಕು. ನಮ್ಮ ಪಕ್ಷದ ಅಭ್ಯರ್ಥಿ ಯಾರೇ ಆಗಿರ್ಲಿ, ನಮ್ಮ ರಾಜ್ಯದ ವರಿಷ್ಠರು ಯೋಚನೆ ಮಾಡಿ ಒಳ್ಳೆ ಅಭ್ಯರ್ಥಿಯನ್ನು ಕೊಡ್ತಾರೆ. ಯಾರೇ ಅಭ್ಯರ್ಥಿ ಆಗಿರ್ಲಿ, ನಾವು ಅವರನ್ನ ಅದರಲ್ಲಿ ದುಡಿದು ಈ ಬಾರಿ ಬಹಳ ಪ್ರಚಂಡ ಬಹುಮತದಿಂದ ಅವ್ರನ್ನ ಗೆಲ್ಲಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನಾಗರಿಕ ಬಂಧುಗಳೇ, ಕಳೆದ 4-5 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರುವ ಈ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನ ನಾವು ಈ ಬಾರಿ ನಿರ್ನಾಮ ಮಾಡಲೇಬೇಕಾಗಿದೆ. ಅದಕ್ಕೆಲ್ಲ ನಾವು ಈ ಒಂದು ನಮ್ಮ ಬಿಹಾರದ ಫಲಿತಾಂಶವನ್ನು ಉದಾಹರಣೆ. ಪಕ್ಷ ಬಿಹಾರದಲ್ಲಿ 63 ಸ್ಥಾನಗಳಲ್ಲಿ 1 ಸ್ಥಾನ ಪಡೆದಿದೆ. ಇದು ಅವರಿಗೆ ನಾಚಿಕೆ ಆಗ್ಬೇಕು. ಮುಂದಕ್ಕೆ ಇದು ಕರ್ನಾಟಕಕ್ಕೂ ಕೂಡ ದಿಕ್ಸೂಚಿ ಆಗ್ತದೆ. ಏನು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರದ ಒಂದು ಚುನಾವಣೆ ಕರ್ನಾಟಕದಲ್ಲಿ ದಿಕ್ಸೂಚಿ ಆಗ್ತದೆ. ಯಾಕಂದ್ರೆ ನಿಮ್ಮ ಒಂದು ಆಡಳಿತ ಅಷ್ಟರ ಮಟ್ಟಿಗೆ ಕುಲಗೆಟ್ಟೋಗಿದೆ, ಭ್ರಷ್ಟಾಚಾರದಿಂದ ತುಂಬಿದೆ, ಜನ ವಿರೋಧಿಯಾಗಿದೆ, ಜನಗಳಿಗೆ ಮೋಸ ಮಾಡ್ತಾ ಇದೆ. ಅವರು ಕೊಟ್ಟಿರುವಂತಹ ಯಾವುದೇ ಒಂದು ಆಶ್ವಾಸನೆಯನ್ನ ಜನರ ಪರವಾಗಿ ನಡೆಸ್ಕೊಳ್ತಾ ಇಲ್ಲ, ಜನರನ್ನ ಮನ್ನಣೆಗೆ ತೆಗೆದುಕೊಳ್ತಾ ಇಲ್ಲ, ಜನಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಇದಕ್ಕೆ ಪರಿಶೀಲನೆಯನ್ನಾಗಿ ಮಾಡಿದರೆ ಎನ್ಡಿಎ ಒಕ್ಕೂಟದಲ್ಲಿ ಇದೇ ರೀತಿ ಮುಂದಿನ ರಾಜ್ಯಗಳ ಚುನಾವಣೆಗಳಲ್ಲೂ
ಮುಂದಿನ ಚುನಾವಣೆ ಈಗೇನು ತಮಿಳುನಾಡು ಬರ್ತಾ ಇದೆ, ಬೇರೆ ರಾಜ್ಯಗಳ ಚುನಾವಣೆಗಳು ಬರ್ತಾ ಇದೆ, ಎಲ್ಲ ರಾಜ್ಯಗಳಲ್ಲೂ ನಿರೀಕ್ಷೆಗೂ ಮೀರಿ NDA ಮೈತ್ರಿಕೂಟ ಜಯಶೀಲರಾಗಿ ಎಲ್ಲ ನಾಗರಿಕ ಬಂಧುಗಳು ನಮ್ಮ ನರೇಂದ್ರ ಮೋದಿಯವರ ಆಡಳಿತವನ್ನು ಒಪ್ಪಿಕೊಂಡು ಎಲ್ಲ ರಾಜ್ಯಗಳಲ್ಲೂ NDA ಮೈತ್ರಿಕೂಟದ ಮುಖ್ಯಮಂತ್ರಿಗಳನ್ನಾಗಿ ಮಾಡಲಿಕ್ಕೆ ನಾವು ನಮ್ಮ BJP ಪಕ್ಷದಿಂದ ಎಲ್ಲ ನಾಗರಿಕ ಬಂಧುಗಳು ಸಿದ್ಧರಾಗಿದ್ದಾರೆ. ಈಗ ಏನು ನಾವು ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಈಗ ಮುಂದಿನ ವಿಧಾನಸಭೆ ಬೇರೆ ರಾಜ್ಯಗಳಂದ್ರೆ ಲೀಡಿಂಗ್ ಅಣ್ಣ ಲೀಡಿಂಗ್ ಲೀಡಿಂಗ್ ಅಣ್ಣ ಲೀಡಿಂಗ್ ಭಾರತ್ ಮಾತಾ ಕಿ NDA ಮೈತ್ರಿಕೂಟಕ್ಕೆ ಇಷ್ಟೇ ವಯಸ್ಸಾ ಜೋರ ಕೇಳಿಸ್ಲಿ. ಆನೆಕಲ್ಲು ಗೆಲ್ತೀವಿ, ಗೆಲ್ತೀವಪ್ಪ ಗೆಲ್ತೀವಿ, ಗೆಲ್ತೀವಪ್ಪ ಗೆಲ್ತೀವಿ. ನಿರೀಕ್ಷೆಗೂ ಅಂದರೆ ನಾವೇನು ನಮ್ಮ ಇದರಲ್ಲಿ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತೋರಿಸ್ತಾ ಇದ್ರು 120, 130, 160 ತನಕ. ಇವತ್ತು ಯಾರಿಗೂ ನಿರೀಕ್ಷೆಗೂ ಅಂದ್ಕೊಂಡಿರಲಿಲ್ಲ 207 ಶಾಸಕರು ಬಿಹಾರದಲ್ಲಿ ಗೆಲ್ತಾರಂತ. ತುಂಬ ಇಡೀ ದೇಶವ್ಯಾಪ್ತಿ ನಮ್ಮ BJP ಕಾರ್ಯಕರ್ತರು ತುಂಬ ಖುಷಿ ಪಟ್ಟಿದ್ದಾರೆ. ಹೀಗಾಗಿ ಬಿಹಾರದ ಜನತೆಗೂ ನಮ್ಮ ಪಕ್ಷಕ್ಕೂ ಇದು ತುಂಬ ಆತ್ಮೀಯವಾದ ಇದಿದೆ. ಏನು ನಿತೀಶ್ ಕುಮಾರ್ NDA ಮೈತ್ರಿಕೂಟಕ್ಕೂ BJPಗೂ. ಹಾಗಾಗಿ ನಮಗೂ ತುಂಬ ಖುಷಿ ಆಗ್ತದೆ. ಧನ್ಯವಾದಗಳನ್ನು ತಿಳಿಸ್ತೀವಿ ಪಾರ್ಟಿಗೆ. ಆಮೇಲೆ ಏನು ಬಾಂಬ್ ಬ್ಲಾಸ್ಟಲ್ಲಿ ಈಗ ದೆಹಲಿ ಕೆಂಪೇಕೋಟೆ ಪಕ್ಕದಲ್ಲಿ ಬ್ಲಾಸ್ಟ್ ಆಯಿತು, ಅವರಿಗೂ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ನಾವು ಬಯಸ್ತೇವೆ. ಮೀಡಿಯಾ ಮಾಧ್ಯಮದವರಿಗೂ ನಮ್ಮ ಪತ್ರಕರ್ತರು ಗೊತ್ತು, ಮುಂದಿನ ಚುನಾವಣೆಯಲ್ಲಿ ಏನು 28ಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ಲೂ ಜೈವಾರಿ ಬಾರಿಸ್ತೀವಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರೇ ಅಭ್ಯರ್ಥಿಗಳಾಗಲಿ ನಮ್ಮಲ್ಲಿ ಯಾರು ನಮಗೆ ಗೊಂದಲಗಳು ಇಲ್ಲ, ಸಮಸ್ಯೆಗಳು ಇಲ್ಲ. ನಾವು ಆನೇಕಲ್ಲು ಗೆದ್ದೇ ಗೆಲ್ತೀವಂತ ಮೀಡಿಯಾದ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೇವೆ. ನಮ್ಮಲ್ಲಿ ಈಗ ಗುಂಪುಗಾರಿಕೆನೂ ಇಲ್ಲ, ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ ನಮ್ಮಲ್ಲಿ. ಈಗ ಮುಂದಿನ 28 ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಜಯಶೀಲರನ್ನಾಗಿ ಮಾಡಲಿಕ್ಕೆ ನಮ್ಮದೇನು 100% ನಮ್ಮ ಕಡೆಯಿಂದ ಎಲ್ಲೂ ಸಮಸ್ಯೆ ಇಲ್ಲ. ನಮ್ಮ ನಾಯಕರೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಸಮೀಕ್ಷೆಗಳನ್ನು ಕೊಟ್ಟಿದ್ರು 130, 140, 150 ಅಂತ. ಆದರೆ ಆ ಎಲ್ಲ ಲೆಕ್ಕಾಚಾರಗಳನ್ನು ತೆಳಕಳಕಾಗಿ ಮಾಡಿ 207, 208 ಸೀಟವನ್ನು ನಮ್ಮ NDA ಒಕ್ಕೂಟಕ್ಕೆ ಆ ಬಿಹಾರದ ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಒಂದು ಶ್ಲಾಘನೀಯ. ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕಾರ್ಯವೈಖರಿಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು, ಚಾಕುಚಕ್ಯತೆಯನ್ನು ಎಲ್ಲರೂ ಮನಗಂಡು BJP ಒಂದೇ ಈ ದೇಶಕ್ಕೆ ಉತ್ತರ, ಈ BJP ಒಂದೇ ಈ ದೇಶವನ್ನು ಒಂದು ಬಲಪಡಿಸುವಂಥ ಶಕ್ತಿ ಇರುವಂಥ ಪಕ್ಷ ಅಂತ ತಿಳ್ಕೊಂಡು ನಮ್ಮ ಬಿಹಾರದ ಜನತೆ ಬಹಳ ಅಭೂತಪೂರ್ವವಾದಂಥ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಏನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮುಂದೆಯೂ ಸಹ ಒಂದು ಪ್ರಬಲವಾದ ಅಭ್ಯರ್ಥಿಯನ್ನು ನಮ್ಮ ನಾಯಕರು, ರಾಜ್ಯದ ನಾಯಕರು, ರಾಜ್ಯದ ವರಿಷ್ಠರು ಕೊಡ್ತಾರೆ. ಅಭ್ಯರ್ಥಿ ಯಾರೇ ಆಗಿರಲಿ, ನಾವು ಈ ಸತಿ ಶತಾಯ ಈ ಸತಿ BJPಯನ್ನು ಆನೇಕಲ್ ತಾಲೂಕಿನಲ್ಲಿ MLA ಮಾಡೇ ಮಾಡ್ತೀವಿ, ಬಹುಟ ಆಸೆ ಹರಿಸ್ತೀವಿ ಅಂತ ನಾವು. ಸುಮಾರು ಜನ ಬಿಹಾರದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೋಗಿ ಅಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನಿವತ್ತು ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರು ಅವ್ರು ಸುಮಾರು 10ರಿಂದ 15 ಕಡೆ ಭಾಷಣಗಳಲ್ಲಿ ಮತಚೌರಿ ಅಂತ ಹೇಳ್ತಾ ಇದ್ರು. ಇವತ್ತು ಅವರು ಯಾವ ಥರ ಆಗಿದೆ ಅಂದರೆ ಅವ್ರ ಪರಿಸ್ಥಿತಿ ಒಂದೇ ಒಂದು ಸೀಟ್ ಕಾಂಗ್ರೆಸ್ಗೆ, ಬರೀ ಅಷ್ಟು ದೊಡ್ಡ ಪಕ್ಷಕ್ಕೆ 1 ಸೀಟ್ ಬಂದಿದೆ. ಇದೇ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಆಡಳಿತ ಏನು ನಡೀತಾ ಇದೆ ಅನ್ನೋದನ್ನು ಬಿಹಾರದ ಮತಪ್ರಭುಗಳು ಸ್ವಚ್ಛವಾಗಿ ಇವತ್ತು ಈ ದೇಶದ ಮುಂದೆ ತೆರೆದಿಟ್ಟಿದ್ದಾರೆ. ಇದನ್ನು ಇವತ್ತು ನಾವು ಕರ್ನಾಟಕದಲ್ಲೂ ಸಹ ಇನ್ನು 2 ವರ್ಷಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ BJP ಪಾರ್ಟಿ ಇನ್ನು ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಏನು ನಮ್ಮ ಚುನಾವಣಾ ಚಾಣಕ್ಯರಾದಂಥ ಅಮಿತ್ ಶಾಜಿ ಅವರು 160ರಿಂದ 180 ಸೀಟ್ ಅಂತ ಹೇಳಿದ್ರು. ಯಾವುದೋ ಕತ್ತೆ ನಿಲ್ಸಿದ್ರು ಗೆಲ್ತಾ ಇತ್ತು, ಕುದುರೆ ನಿಲ್ಸಿದ್ರು ಗೆಲ್ತಾ ಇದ್ವು ಅಂತ ಹೇಳ್ತಾ ಇದ್ವು. ಈಗೆಲ್ಲ ಆ ಟ್ರೆಂಡ್ ಬದಲಾಗಿ ಈಗ ನೋಡಿ ಕಾಂಗ್ರೆಸ್ ಕಡೆಯಿಂದ ಕೇವಲ 1-2 ಸೀಟ್ ಬರ್ತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇದಕ್ಕಿಂತ ಒಂದು ಅವಮಾನ ಇನ್ನೊಂದಿಲ್ಲ.
ಅದೇ ರೀತಿ ನಮ್ಮ ಬಿಜೆಪಿ ಪಕ್ಷ ಮೊದಲು 2 ಸೀಟ್ ಇರ್ತಾ ಇತ್ತು MP ಸದಸ್ಯತ್ವದಲ್ಲಿ. ಈಗ ಸುಮಾರು ಒಂದು 300-400 ಸೀಟ್ಗಳು ಬರುವಷ್ಟು ಲೆವೆಲ್ಗೆ ಬೆಳೆದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಎಲ್ಲ ನನ್ನ ಭಾರತ ದೇಶದ ಪ್ರಜೆಗಳಾದ ಎಲ್ಲರಿಗೂ ಇದನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ. ಅದೇ ರೀತಿ ಈಗ ಇವತ್ತೇನು ಬಿಹಾರದಲ್ಲಿ ಚುನಾವಣೆ ನಡೆದಿದೆ, ಸುಮಾರು 208 ಸೀಟು ಬಂದಿದೆ. ಇದು ಒಂದು ಅಭೂತಪೂರ್ವ ಯಶಸ್ಸು. ನಾವೆಲ್ಲ ಊಹೆಗೆ ಏನು ಅನ್ಕೊಂಡಿದ್ವಿ ಅಂದರೆ ಒಂದು 150, 150, 160 ಸೀಟ್ ಅನ್ಕೊಂಡಿದ್ದು. ಸುಮಾರು ಎಲ್ಲ ನಿರೀಕ್ಷೆಗೆ ತಲೆ ಕೆಳಗಾಗಿ 208 ಸೀಟ್ ಬಂದಿದೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನಾಯಕರಿಗೂ ಸೇರಿಸಿ भारत माता की जय, भारत माता की जय, भारतीय जनता पार्टी की जय, भारतीय जनता पार्टी की जय, नरेंद्र मोदी की जय, नरेंद्र मोदी की ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ NDA ಮೈತ್ರಿಕೂಟ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.